ನಾನು ಯಾರ ಮೇಲೂ ಹಲ್ಲೆ ಮಾಡಿಲ್ಲ. ಅವರು ತಳ್ಳಾಡಿದ್ರು, ಅದಕ್ಕೆ ನಾವು ತಳ್ಳಾಡಿದ್ವಿ ಅಷ್ಟೇ ಎಂದು ಬಯಲು ಸೀಮೆ ನಿಗಮದ ಅಧ್ಯಕ್ಷ ಹಾಗೂ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಎಚ್.ಪಿ. ಮಂಜಪ್ಪ ತಿಳಿಸಿದರು. ಹೊನ್ನಾಳಿ ಪಟ್ಟಣದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಬಂದ್ ಹೆಸರಿನಲ್ಲಿ ರೇಣುಕಾಚಾರ್ಯ ಮತ್ತು ಬಿಜೆಪಿ ಕಾರ್ಯಕರ್ತರು ಸಾರ್ವಜನಿಕರಿಗೆ ಅನಾವಶ್ಯಕವಾಗಿ ತೊಂದರೆ ಕೊಡುವ ಮೂಲಕ ಪ್ರತಿಭಟನೆ ಮಾಡುತ್ತಿದ್ದರು. ಹಾಗಾಗಿ ನಾವು ಜನರಿಗೆ ತೊಂದರೆ ಕೊಟ್ಟು ಬಂದ್ ಮಾಡಬೇಡಿ ಎಂದು ಹೇಳಿದ್ದಕ್ಕೆ ವಾಗ್ವಾದ ನಡೆಸಿ ಅವರು ತಳ್ಳಾಟ ನಡೆಸಿದರು. ಆಗ ನಾವು ಸಹ ತಳ್ಳಾಟ ಮಾಡಿದ್ದೆವು ಅಷ್ಟೇ. ಅವರು ಹಲ್ಲೆ ಮಾಡಿದ್ದಾರೆಂದು ನಮ್ಮ ಮೇಲೆ ಕೇಸು ದಾಖಲು ಮಾಡಿದರೆ ನಾವು ಸಹ ಅವರ ಮೇಲೆ ಕೇಸು ದಾಖಲಿಸುತ್ತೇವೆ ಎಂದು ಬಿಜೆಪಿಗರ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ಈ ವೇಳೆ ಶಾಸಕ ಡಿಜಿ ಶಾಂತನಗೌಡ ಸೇರಿದಂತೆ ಕಾಂಗ್ರೆಸ್ ಪಕ್ಷದ ಮುಖಂಡರು ಹಾಜರಿದ್ದರು. ನಾವು ಯಾರ ಮೇಲೂ ಹಲ್ಲೆ ಮಾಡಿಲ್ಲ. ಅವರು ಅವಾಚ್ಯ ಶಬ್ದ ಮಾತಾಡೋದಕ್ಕೆ ನಾವು ಅವ್ರ ಜೊತೆ ನಾವು ಮಾತುಕತೆ ಮಾಡಿಲ್ಲ ಅಂತ ಹೇಳಲ್ಲ. ಅವ್ರು ನಿನ್ನೆನೂ ಸಹಕಾರ ಕೊಡ್ರಿ ಅಂತ ಹೇಳಿದ್ರು. ಸಹಕಾರ ನೀವು 6ರಿಂದ ಬೆಳಗ್ಗೆ 6ರಿಂದ ಸಂಜೆ 6 ಮಾಡೋದು ನಮ್ಮ ಸಹಕಾರ ಇಲ್ಲಪ್ಪ. ನೀವು ಸಾರ್ವಜನಿಕರಿಗೆ ಏನು ತೊಂದರೆ ಮಾಡೋಂಗಿಲ್ಲ, ಶಾಲೆ ಕಾಲೇಜುಗಳು ಬಂದ್ ಮಾಡೋಂಗಿಲ್ಲ, ಬಸ್ಗಳನ್ನ ರಸ್ತೆ ತಡೆ ಮಾಡೋಂಗಿಲ್ಲ ಅಂತ ನಾನು ಅವ್ರಿಗೆ ನಿನ್ನೆ ಸಂಜೆ ಅವ್ರು ಯಾರೋ ಬಿಜೆಪಿ ಮಾಜಿ ಅಧ್ಯಕ್ಷ ಯಾರೋ ಸುರೇಶ್ ಅಂತ ಮಾತಾಡ್ತಾರೆ ಸಹಕಾರ ಕೊಡ್ರಿ ಅಂತಂದು. ನೀವು ಸಾರ್ವಜನಿಕರಿಗೆ ತೊಂದರೆ ಕೊಡ್ದಂಗೆ ನಿಮ್ಮ ಮಾಡಿ ನೀವು ಸ್ಟ್ರೈಕ್ ಮಾಡ್ಕೊಂಡು ನೀವು ಮನವಿ ಕೊಡ್ತೀರಾ ಸರ್ಕಾರಕ್ಕೆ ಕೊಡ್ಬೇಕು. ಬಟ್ ಏನಾದ್ರು ಸಾರ್ವಜನಿಕ ತೊಂದರೆ ಮಾಡಿದ್ರೆ ನಾವು ಬೀದಿ ಬರ್ಬೇಕಂತ ಕೊಟ್ಟಿದ್ವಿ. ಇವತ್ತು ಅನಾವಶ್ಯಕವಾಗಿ ಬಸ್ ಮಾಡ್ತಾ ತಡೆ ಮಾಡಿದ್ರು. ನಮ್ಮ ಶಾಸಕರು ಅಲ್ಲೇ ಬಂದು ಜನಗಳಿಗೆ ತೊಂದರೆ ಜನ ಬಂದು ಟಿವಿ ಸರ್ಕಲ್ ನಿಂತಿದ್ರು. ನಾನು ಅದ್ರ ಮೇಲೆ ಬಂದೆ. ಅವ್ರು ಯಾರೋ ಒಬ್ಬರು ಬಂದು ನನ್ನ ಮೇಲೆ ಕೂಗಾಡ್ತಾ ಅವಚೇಶದಿಂದ ಮಾತಾಡೋದಂತ ಯಾಕಪ್ಪ ಏನಾದ್ರು ಅಂತ ನಾನು ಕೇಳಿದ್ದೆ. ಯಾರ ಬಗ್ಗೆ ಅಲ್ಲೇ ಏನು ಮಾಡಿಲ್ಲ. ಅವನು ಹೇಳ್ತಾರೆ ಬೇಕಾದ್ರೆ ಬಿಜೆಪಿ ಮೊದಲೇ ಸುಳ್ಳು ಏನ್ ಬೇಕಾದ್ರೂ ಹೇಳ್ತಾರೆ. ನಿಮ್ಮ ಬಿಡುಗಡೆ ಮಾಡೋಕೆ ಈಗ ಸಾಮಾಜಿಕ ಜಾಲತಾಣ ನಾವ್ ಯಾರು ಹಿಡ್ಕೊಳಕ್ಕಾಗಲ್ಲ. ಈಗ ಇರೋದೇ ಸಾಮಾಜಿಕ ಜಾಲತಾಣ ನಿಮ್ಗಿಂತ ಫಾಸ್ಟ್ ಅವ್ರು ಒಪ್ಕೊತೀನಿ. ಬಟ್ ನಾವೇನು ಅವನಿಗೆ ಹಲ್ಲೆ ಮಾಡ್ಬೇಕಂತ ಮಾಡಿಲ್ಲ. ಅವ್ನು ಎದುರಿಗೆ ಬಂದ ದಬ್ಬಿನ ನಿಜ ಆಯ್ತು ಅವನಿಗೆ. ಅವನು ನಮ್ಮ ಕಾಂಗ್ರೆಸ್ ಆಗಿದ್ದ, ಅವನು ಮುಟ್ಟಾಳ ಕಾಂಗ್ರೆಸ್ ಆಗಿದ್ದು ಇಲ್ಲಿ ಕಾಂಗ್ರೆಸ್ ಪಕ್ಷದಿಂದ ಏನೋ ಪಟ್ಟಣ ಪಂಚಾಯತಿ ಮೆಂಬರ್ ಅಧ್ಯಕ್ಷ ಆಗಿದ್ದ. ನಮ್ಮ ವಾರ್ಡಲ್ಲೇ ನಾವೇ ಮಾಡಿದ್ದಂತ ಅವನ ಅಧ್ಯಕ್ಷ ಮಾಡಿದ್ದ, ನಾವೇ ಮಾಡಿದ್ದು ಮಾಡಿ ಅವನು ಬಂದು ಕಾಂಗ್ರೆಸ್ಗೆ ಧಿಕ್ಕಾರ ಅಂದಲೇ ನಿನಗೆ ಮಾನ ಮರ್ಯಾದೆ ಇದ್ದಿಲ್ಲಪ್ಪ. ನಿನಗೆ ಕಾಂಗ್ರೆಸ್ ಇಂದ ಅಧ್ಯಕ್ಷ ಆಗಿ ನೀನು ಮುನ್ಸಿಪಾಲಿಟಿ ಅಧ್ಯಕ್ಷ ಆಗಿ ಇವತ್ತು ಕಾಂಗ್ರೆಸ್ ಧಿಕ್ಕಾರ ಇದ್ದಲ್ಲ, ನಾಚಿಕೆ ಮಾನ ಮರ್ಯಾದೆ ಇತ್ತು. ಅವ್ನು ದಬ್ಬಿನ ನಿಜ, ಅಲ್ಲೇ ಏನ್ ಮಾಡಿಲ್ಲ, ದಬ್ಬಿನ ನಿಜ. ಅವ್ನು ನನ್ನ ಎದೆ ಮೇಲೆ ಬಂದ, ನಾನು ದಬ್ಬಿನ ನಿಜ. ಕಾಂಗ್ರೆಸ್ಗೆ ಇದ್ದು ಅಧ್ಯಕ್ಷರಾಗಿ ಅಧಿಕಾರ ಅನುಭವಿಸ್ಕೊಂಡು ನೀನ್ ಇವತ್ತು ಕಾಂಗ್ರೆಸ್ ಧಿಕ್ಕಾರ ಅಂತೆಲ್ಲ ನಾಚಿಕೆ ಆಗಲ್ಲ ನೀನು ಅಂತ ಹೇಳಿದ್ ನಿಜ ಆಯ್ತು. ನಾನೇ ಮಾಡಿದ ಅಧ್ಯಕ್ಷನ, ನಾವು ಶಾಂತಗೌಡರು ಸೇರಿ ಕೇಸ್ ಮಾಡಿದ್ ನಮ್ದು ಕೇಸ್ ಶಿವನೇ. ಮತ್ತೆ ಅವ್ರಾಗ ಈಗ 2 ಕೈ ಸೇರಿ ಚಪ್ಪಳೆ ಆಗೋದು, 1 ಕೈದು ಚಪ್ಪಳೆ ಆಗಲ್ಲ. ಅವ್ನು ನನ್ನ ಮೇಲೆ ದಬ್ಬಿದ್ದಕ್ಕೆ ನಾನು ಅವ್ನು ದಬ್ಬಿದ್ದೀನಿ. ಅವನು ಕಂಪ್ಲೇಂಟ್ ನಂದು ಕೇಸ್ ಆಗ್ಬೇಕು, ಅವ್ನ ಆಗ್ಬೇಕು. ನಾನು ಅವ್ರು ಅಷ್ಟು ಇವತ್ತಿನ ಘಟನೆಗೆ ಇವತ್ತು ಗಲಾಟೆ ಆಗಕ್ಕೆ ನಾವೆಲ್ಲ ರಸ್ತೆ ಬರಕ್ಕೆ ಇದೇ MP ರೇಣುಕಾಚಾರ್ಯ ಅವನ ಜೊತೆಗೆ ಇರ್ತಕ್ಕಂಥವ್ರು ಅವ್ರು ಏನ್ ಸಹಪಾಠಿಗಳು ಎಲ್ಲದಾರಲ್ಲ ಅವರೆಲ್ಲರೂ ಕಾರಣ. ಅವರು ಅಂದ್ರೆ ನಮ್ದು ಕಂಪ್ಲೇಂಟ್ ಇದೆ. ಅವರು ದೌರ್ಜನ್ಯ ಮಾಡೋದಕ್ಕೆ ನಾವು ರಸ್ತೆಗಳಿದ್ದೇವೆ. ನಿನ್ನೆ ಹೇಳಿದ್ರು ಅವ್ರಿಗೆ ಪ್ರತಿಭಟನೆ ಮಾಡೋದು ನಮ್ದು ಅಡ್ಡಿ ಇಲ್ಲ. ಅವ್ರು ಪ್ರತಿಭಟನೆ ಮಾಡ್ಲಿ, ಕೂಗ್ಲಿ, ಧಿಕ್ಕಾರ ಆಗ್ಲಿ, ಬೇಕಾದ್ ಮಾಡ್ಕೊಳ್ಳಿ, ರಸ್ತೆ ತಡೆ ಮಾಡಬೇಡ್ರಿ, ಜನಗಳಿಗೆ ಸಾರ್ವಜನಿಕರಿಗೆ ತೊಂದರೆ ಮಾಡಬೇಡ್ರಿ ಅಂತ ನಮ್ದು ಮೊದಲನೇ ಪಾಯಿಂಟ್. ಬಸ್ಗಳನ್ನ ತಡೆಯಂಗಿಲ್ಲ, ವೆಹಿಕಲ್ಗಳನ್ನ ತಡೆಯಂಗಿಲ್ಲ. ಯಾರೋ ಮದುವೆ ಹೋಗೋರು ಇರ್ತಾರೆ, ಕಾಲೇಜ್ ಹೋಗೋರು ಇರ್ತಾರೆ, ಹೋಗೋರು ಇರ್ತಾರೆ, ಹಾಸ್ಪಿಟ್ಲ್ ಹೋಗೋರು ಇರ್ತಾರೆ, ಹೋಗೋರು ಇರ್ತಾರೆ. ನೀವು ಅವ್ರಿಗೆ ತೊಂದರೆ ಮಾಡಂಗಿಲ್ಲಪ್ಪ ಅಂತ ನಾವು ಅವ್ರಿಗೆ ಎಚ್ಚರಿಕೆ ನಿನ್ನೆ ಸಂಜೆನೆ ಕೊಟ್ಟಿದ್ದೀನಿ. ನೀವು ಮತ್ತೆ ಇದನ್ನ ಮಾಡದೆ ನೀವು ಹೇಳಿದ್ರು ಈ ತರ ಮಾಡ್ತೀರಿ ಅಂತಂದ್ರೆ ದಬ್ಬಾಳಿಕೆ ಆಗಪ್ಪ. ಅದು ನಾವು ಮಾಡಿದ್ರು ಯಾವುದೇ ಕಾರಣಕ್ಕೂ ಬಂದ್ಗಳನ್ನ ನಾವು ಇತಿಹಾಸ ಮಾಡಿಲ್ಲ. ಯಾವಾಗೋ ಒಂದು 100ಕ್ಕೆ 1 ಏನೋ ಬಂದ್ ಮಾಡಿರ್ಬೋದು. ಅದು ಸಾರ್ವಜನಿಕರ ಹತ್ರ ನಾವು ಓಪನ್ ಬೈಕಲ್ಲಿ ನಮ್ದು ಈ ತರ ಇದೆ, ದಯಮಾಡಿ ತಾವು ಸಹಕಾರ ಕೊಡ್ಬೇಕು 1 ಗಂಟೆನ 2 ಗಂಟೆನ ಅಂತೇಳಿ ನಮ್ಮ ಹೊನ್ನಾಳಿಯಲ್ಲಿ ನಮಗೆ ಸಹಕಾರವನ್ನು ಕೊಡ್ರಿ. ಅದಾದ ನಂತರ ನೀವು ಓಪನ್ ಮಾಡ್ಕೊಂಡ್ರಿ ಅಂತ ಬೈಕಲ್ಲಿ ಅನೌನ್ಸ್ ಮಾಡಿ ನಾವು ಯಾವಾಗೋ ಒಂದು 10 ವರ್ಷದಲ್ಲಿ 1 ಸತಿ 2 ಸತಿ ಬಂದ್ ಮಾಡಿರ್ಬೋದು. ಪ್ರತಿಭಟನೆಗಳು ಸಾಕಷ್ಟು ಮಾಡಿದ್ವಿ. ನಾವು ಹೋಗ್ತೀವಿ ತಾಲೂಕು ಆಫೀಸ್ ಮುಂದೆ ನಮ್ದು ಏನಾಯ್ತು ಅದು ಮಾತಾಡ್ತೀವಿ, ವಿರೋಧ ಪಕ್ಷಕ್ಕೆ ಏನ್ ಹೇಳ್ಬೇಕು ಅದು ಹೇಳ್ತೀವಿ, ಮನೆಗೆ ಕೊಡ್ತಿದ್ವಿ, ರಾಜಕಾರಣಿಗೂ ಅದು ಯಾರಿಗೂ ಎಲ್ಲಿಗೆ ಹೋಗ್ಬೇಕು ಅಲ್ಲಿಗೆ ಕೊಡ್ತಿದ್ವಿ, ಮನೆಗೆ ಹೋಗ್ತಿದ್ವಿ. ಬಟ್ ಈ ತರ ಇವ್ರು ಯಾವ್ದೋ ರಾಜಕೀಯ ಬೆಳೆಗಳ ಬೇಯಿಸ್ಕೊಳಕ್ಕೆ ಇವ್ನು ಸೋತು ಸುಣ್ಣಾಗಿ ಮನೆಗೆ ಕುತ್ಕೊಂಡು ಜನ ಎಲ್ಲಿ ನಮ್ಗೆ ಮರ್ಬಿಡ್ತಾರ ಅಂತಂದು ಹೇಳಿ ಇವತ್ತು ಜನಗಳನ್ನ ಗೊಬ್ಬೆ ಎಬ್ಸಕ್ಕೋಸ್ಕರ ಇವತ್ತು ಜನಗಳನ್ನ ಅಮಾಯಕರನ್ನ ಕರ್ಕೊಂಡ್ಬಂದು ನಾನು ರಸ್ತೆ ತಡೆ ಮಾಡ್ತೀನಿ, ಇವನೇ ಯಾವ 2 ಚೀಲ